ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಮನಿ ಎನರ್ಜಿ ಕೋಚ್. ವೆಲ್ಕಮ್ ಟು ಮನಿ ಎನರ್ಜಿ 369. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಾದರೆ ಸೂಪರ್ಬ್ ಆಗಿದ್ದೀನಿ. ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಫ್ರೆಂಡ್ಸ್, ಈ ದಿನ ತುಂಬ ಅದ್ಭುತವಾದ ವಿಡಿಯೋನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಒಂದು ವಸ್ತುನ ನೀವು ಕ್ರಿಯೇಟ್ ಮಾಡಬೇಕು, ಆ ವಸ್ತು ನಮ್ಮ ಮುಂದೆ ಬರಬೇಕು, ಆವಿಷ್ಕಾರಣ ಆಗಬೇಕು, ಇನ್ವೆನ್ಷನ್ ಮಾಡಬೇಕು ಅಂದರೆ ಏನು ಮುಖ್ಯ ಹೇಳಿ? ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಕಲ್ಪನೆ ಶಕ್ತಿ ಅಂದರೆ ಊಹೆ, ಐಡಿಯಾ. ಅದು ಎಲ್ಲಿ ಬರುತ್ತೆ? ಮನುಷ್ಯನ ಮೆದುಳಲ್ಲೇ ಬರುತ್ತಲ್ವಾ? ಆ ಥಾಟ್ ಇಲ್ಲದೆ ವಸ್ತು ಭೂಮಿ ಮೇಲೆ ಬರೋಕ್ಕೆ ಸಾಧ್ಯವಾಗತ್ತಾ? ಈಗ ನನ್ನ ಹತ್ರ ಒಂದು ಪೆನ್ ಇದೆ, ಅದು ಗ್ರೀನ್ ಪೆನ್ ಅಂದ್ಕೊಳ್ಳಿ. ಆ ಗ್ರೀನ್ ಪೆನ್ ಈ ವರ್ಲ್ಡಲ್ಲಿ ಬರಬೇಕು ಅಂದರೆ, ಈ ಭೂಮಿ ಮೇಲೆ ಬರಬೇಕು ಅಂದರೆ, ಆ ಮನುಷ್ಯ ಯಾರೋ ಒಬ್ಬರು ಯಾವುದೋ ಒಂದು ಮನುಷ್ಯನಿಗೆ ಆ ಥಾಟ್ ಬಂದಿದೆ, ಅದಕ್ಕೆ ಆ ಒಂದು ಪೆನ್, ಗ್ರೀನ್ ಕಲರ್ ಪೆನ್ ಅನ್ನೋದು ಆವಿಷ್ಕರಣ ಆಗಿದೆ. ಅವರ ಥಾಟ್ಸೇ ಅಲ್ವಾ ಆ ವಸ್ತುನ ಕಂಡು ಹಿಡ್ದಿರೋದು. ಅಂದರೆ ಥಾಟ್ಸ್ ಬಿಕಮ್ಸ್ ಥಿಂಗ್ಸ್. ಇದು ನೀವು ಕೇಳೇ ಇರ್ತೀರಲ್ಲ, ಎಲ್ಲ ಕಡೆ ಕೋಟ್ಸ್ ನೋಡಿರ್ತೀರಲ್ವ. ಯುವರ್ ಥಾಟ್ ಈಸ್ ಇಂಪಾರ್ಟೆಂಟ್, ಥಾಟ್ ಬಿಕಮ್ ಥಿಂಗ್ಸ್ ಅಂತ ಹೇಳ್ತಾ ಇರ್ತೀರಲ್ವ. ಸೊ ಒಂದು ವಸ್ತುನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಮೊದಲು ಅದು ಕ್ರಿಯೇಟ್ ಆಗೋದೇ ಒಂದು ಮನುಷ್ಯನ ಮೆದುಳಲ್ಲಿ. ಥಾಟ್ ಅನ್ನೋದು ಬಂದಾದ ಮೇಲೇ ಅದು ಬಾಹ್ಯ ಪ್ರಪಂಚದಲ್ಲಿ ಬರುತ್ತೆ, ಆವಿಷ್ಕರಣ ಪಡೆಯುತ್ತೆ. ಒಂದು ಆವಿಷ್ಕಾರ ಸಂಭವಿಸಬೇಕಾದ್ರೆ ಕಲ್ಪನೆಯು ಮೊದಲು ನಿಮ್ಮಳಿಗೆನಿಂದಲೇ ಅದು ಪ್ರಾರಂಭವಾಗಬೇಕು. ಅಂದರೆ ನಿಮ್ಮಿಂದನೇ ಅದು ಸಾಧ್ಯ ಆಗುತ್ತೆ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದು ವಸ್ತುವನ್ನು ನೀವು ಕೋರಿದ್ದೀರಿ ಅಂದರೆ ಆ ವಸ್ತುವನ್ನು ಪಡೆಯುವ ಅರ್ಹತೆ ನಿಮಗೆ ಇದೆ ಅಂತ ಅರ್ಥ. ಅದಕ್ಕೆ ಆ ಥಾಟ್ ಅಂದರೆ ಆಲೋಚನೆ ನಿಮಗೆ ಬಂದಿದೆ. ಇಲ್ಲವಾದರೆ ಆ ಥಾಟ್ ನಿಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ದುಡ್ಡಾಗಿರ್ಬೋದು, ಸಂಪತ್ತಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಏನೇ ಆಗಿರಲಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಮೊತ್ತದಲ್ಲೇ ಇರಲಿ, ನಿಮಗೆ ಆ ಊಹೆ ಬಂದಿದೆ ಅಂದರೆ ಖಚಿತವಾಗಿ ಅದನ್ನು ಪಡೆಯುವ ಅರ್ಹತೆ ನಿಮಗೆ ಇದೆ. ಮರೆಯಬೇಡಿ ಫ್ರೆಂಡ್ಸ್, ಆ ಹಕ್ಕು ಇದೆ. ಆ ಆಲೋಚನೆ ಬಂದ ಕೂಡಲೇ ಅರೇ ನಾನೇನು ಹೀಗೆ ಆಲೋಚಿಸ್ತಾ ಇದ್ದೀನಿ ಅಂತ ಭಯಪಡಬೇಡಿ, ಡೌಟ್ ಮಾಡಬೇಡಿ. ಆ ಅರ್ಹತೆ ನನಗಿದೆಯಾ ಇಲ್ವಾ, ಆ ಆಲೋಚನೆನ ನಿಲ್ಲಿಸಬೇಡಿ. ಬಲವಂತವಾಗಿ ಭಯಪಟ್ಟು ಅರೇ ಈ ಅರ್ಹತೆ ನನಗಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು BMW ಕಾರ್ ತಗೊಳ್ಳಿ, ಆ ಕಾರು ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥಾಟ್ ನಿಮಗೆ ಬರುತ್ತೆ. ಆದರೆ ಭಯದಿಂದ ನೀವು ಆ ಥಾಟ್ನ ನಿಲ್ಲಿಸ್ಬಿಡ್ತೀರಾ, ಆಸೆನ ನಿಲ್ಲಿಸ್ಬಿಡ್ತೀರಾ, ಆ ಥಾಟ್ನ, ಆಲೋಚನೆನ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀರಾ ಭಯದಿಂದ. ಅದು ತಪ್ಪು ಫ್ರೆಂಡ್ಸ್. ಆ ಆಲೋಚನೆ ಅನ್ನುವ ಬೀಜವನ್ನು ಊಹಿಸಿ, ಪದೇ 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 ಊಹಿಸಿ ಬೆಳೆಸಿ ಫ್ರೆಂಡ್ಸ್. ಅಂದರೆ ಆಲೋಚನೆ ಬಂದಿದೆ ಅಂದರೆ, ನಾನು ಫಸ್ಟಲ್ಲಿ ಹೇಳಿದ್ನಲ್ಲ, ಒಂದು ಆಲೋಚನೆ ಮನುಷ್ಯನಿಗೆ ಬಂದಿದೆ ಅಂದರೆ ಅರ್ಹತೆ, ಅದನ್ನು ಪಡೆಯುವ ಅರ್ಹತೆ ಇದ್ರೇ ಆಲೋಚನೆ ಬರುತ್ತೆ. ಇಲ್ಲ ಅಂದರೆ ಆಲೋಚನೆ ಬರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಸೊ ಯಾವುದೇ ವಸ್ತು ಆಗಿರ್ಬೋದು, ಬೇರೆ ಏನೇ ಕೋರಿಕೆ ಆಗಿರ್ಬೋದು, ನಿಮ್ಮ ಒಂದು ಮನಸ್ಸಲ್ಲಿ ಆಲೋಚನೆ ಅನ್ನೋದು ಬಂದಾಗ ಆ ಆಲೋಚನೆ ಅನ್ನುವ ಬೀಜವನ್ನು ನೀವು ಊಹಿಸಿ, ಪದೇ ಪದೇ ಊಹಿಸಿ ಬೆಳೆಸಿ. ಅಂದರೆ ನಾವು ಈಗ ಒಂದು ಬೀಜವನ್ನು ಬಿತ್ತನೆ ಮಾಡಿ ಅದಕ್ಕೆ ಬೇಕಾದ ನೀರು, ಗಾಳಿ, ಸೂರ್ಯನ ಕಿರಣಗಳು, ಗೊಬ್ಬರ ಎಲ್ಲವನ್ನು ಕೊಟ್ಟು ಹೇಗೆ ಬೆಳೆಸ್ತೀವಿ, ಅದೇ ರೀತಿ ನಿಮಗೆ ಬಂದ ಆಲೋಚನೆಯನ್ನು ಅಂದರೆ ಥಾಟ್ನ ಪದೇ ಪದೇ ಊಹಿಸಿ
ವಿಜುವಲೈಸ್ ಮಾಡಿ, ಅಫರ್ಮೇಷನ್ಸ್ ಮಾಡಿ, ಪದೇ ಪದೇ ಅಫರ್ಮೇಷನ್ಸ್ನ ಬರೆಯಿರಿ, ಅದ್ರ ಬಗ್ಗೆನೇ ದೃಷ್ಟಿ ಇಡಿ, ಅದರ ಮೇಲೇ ದೃಷ್ಟಿ ಇಡಬೇಕು, ಸಾಕು. ಅದಕ್ಕೆ ಬೇಕಾದ ದಾರಿಗಳನ್ನು ವಿಶ್ವವೇ ನಿಮಗೆ ತೋರಿಸುತ್ತೆ. ನಿಮ್ಮ ಮುಂದೆ ಬರುವ ಹಾಗೆ ಆ ಯೂನಿವರ್ಸೇ ಮಾಡುತ್ತೆ ಫ್ರೆಂಡ್ಸ್. ನೀವು ಕೋರಿದ ಎಲ್ಲವನ್ನು ತುಂಬ ಸುಲಭವಾಗಿ ಪಡೆಯಬಹುದು. ಆ ದಾರಿಗಳನ್ನೆಲ್ಲ ನಿಮಗೆ ಆ ಯೂನಿವರ್ಸೇ ತೋರಿಸಿಕೊಡುತ್ತೆ. ನೀವು ಮಾಡಬೇಕಾಗಿರೋದು ನಿಮಗೆ ಬಂದ ಒಂದು ಕಲ್ಪನೆ ಅಥವಾ ಥಾಟ್, ಐಡಿಯಾ, ಅದನ್ನು ನೀವು ನಂಬಿ ಪಡಿತೀನಿ ಅಂತ ವಿಜುವಲೈಸ್ ಮಾಡಿ, ಅಫರ್ಮೇಷನ್ ಮಾಡಿ, ಏನೆಲ್ಲ ಟೆಕ್ನಿಕ್ಸ್ ನಾನು ಸಬ್ಜೆಕ್ಟಲ್ಲಿ ವೀಡಿಯೋಸಲ್ಲಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೆ ಅದನ್ನೆಲ್ಲ ಮಾಡಿ ನೋಡಿ. ಖಚಿತವಾಗಿ ಹೇಳ್ತಾ ಇದ್ದೀನಿ, ಅದನ್ನು ನೀವು ಪಡೀಲೇಬೋದು. ಯಾಕೆ ಅಂದರೆ ಇಲ್ಲಿ ಥಾಟ್ಸ್ ಬಿಕಮ್ಸ್ ಥಿಂಗ್ಸ್. ನಿಮ್ಮ ಆಲೋಚನೆಗಳೇ ನಿಮ್ಮ ವಸ್ತುಗಳ ರೂಪದಲ್ಲಿ ನೀವು ಪಡಿತೀರಾ ಫ್ರೆಂಡ್ಸ್. ನಿಮ್ಮ ಅಂತರಂಗದಲ್ಲಿ ಉದ್ಭವಿಸಿದ ಎಲ್ಲವನ್ನು ನೀವು ನಿಮ್ಮದಾಗಿಸಬಹುದು. ಎಸ್, ಹೌದು ಫ್ರೆಂಡ್ಸ್, ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ನಿಮ್ಮ ಅಂತರಂಗದಲ್ಲಿ ಅಥವಾ ಮನಸ್ಸಲ್ಲಿ ದುಡ್ಡು, ಸಂಪತ್ತು, ಐಶ್ವರ್ಯವನ್ನು ಸೃಷ್ಟಿಸಿಕೊಳ್ಳಿ. ನೀನೇ ಸೃಷ್ಟಿಕರ್ತ. ಯಾಕೆ ಅಂದರೆ ನಿನಗೆ ಆ ಒಂದು ಥಾಟ್ನೇ ಥಿಂಕ್ಸ್ ಮಾಡುವ ಶಕ್ತಿ ಒಂದು ಮನುಷ್ಯನಿಗಿದೆ ಅಂದರೆ, ಮತ್ತು ನಿನಗೆ ಬೇಕಾದ ದುಡ್ಡು, ಸಂಪತ್ತು, ಅಷ್ಟು ಐಶ್ವರ್ಯಗಳನ್ನ, ನಿಮ್ಮ ಜೀವನನ ಹೇಗಿರಬೇಕು, ನನ್ನ ಫ್ಯೂಚರ್ನ ಅನ್ನೋ ಒಂದು ಪ್ಲ್ಯಾನ್ ತಯಾರು ಮಾಡುವ ಶಕ್ತಿ ನಿಮ್ಮಲ್ಲೇ ಇದೆ. ಯಾಕೆಂದರೆ ಯು ಆರ್ ದ ಕ್ರಿಯೇಟರ್. ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ ಫ್ರೆಂಡ್ಸ್. ಯು ಆರ್ ದ ಕ್ರಿಯೇಟರ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಸ್ನ ಅಂತ ಹೇಳ್ತಾ, ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರುವ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರತಿ ತಿಂಗಳು ನಮ್ಮ ಮನಿ ಎನರ್ಜಿ ಕ್ಲಾಸಸ್ ಅನ್ನೋದು ಕಂಡಕ್ಟ್ ಮಾಡ್ತಾ ಇರ್ತೀವಿ. ನೀವು ಬಂದು ಅಟೆಂಡ್ ಆಗಿ ಈ ಒಂದು ಸಬ್ಜೆಕ್ಟ್ ಡೀಪಾಗಿ ತಿಳ್ಕೊಂಡು, ನಾನು ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು, ಶ್ರೀಮಂತನಾಗಬೇಕು ಅನ್ನೋ ಒಂದು ಆಸೆ ಇದ್ದವರು ಮಾತ್ರನೇ ಕಾಂಟ್ಯಾಕ್ಟ್ ಆಗಿ ಪ್ಲೀಸ್. ಥ್ಯಾಂಕ್ ಯು.